193 ಕಿಲೋಮೀಟರ್ ಸುರಂಗ ಮಾರ್ಗ ನಿರ್ಮಾಣದ ಬಗ್ಗೆ DCM DK ಶಿವಕುಮಾರ್ ಹೇಳಿದಾಗಿಂದಲೂ ಕೂಡ ಅದರ ಸಾಧಕ ಬಾಧಕದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಸುರಂಗ ಮಾರ್ಗ ಯಾಕೆ ಬೇಕು ಅಂತಕ್ಕಂಥ ಬಗ್ಗೆ ಈಗಾಗಲೇ ಆನ್ಲೈನ್ ಸಿಗ್ನೇಚರ್ ಕ್ಯಾಂಪೇನ್ ಶುರುವಾಗಿದೆ. ಟ್ರಾಫಿಕ್ ಸಮಸ್ಯೆಗೆ ಇದು ಪರಿಹಾರ ಅಲ್ಲ ಅಂತ ಜನ ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಸಿಲಿಕಾನ್ ಸಿಟಿಗೆ ಬೇಡ ಟನಲ್ ರೋಡ್, ಟ್ರಾಫಿಕ್ ಸಮಸ್ಯೆಗೆ ಇದು ಪರಿಹಾರವಲ್ಲ ಅಂತ ಬೇಸರ. ರಾಜಧಾನಿ ಬೆಂಗಳೂರಿಗೆ ಪ್ರಸ್ತಾಪಿಸಿರುವ ಸುರಂಗ ರಸ್ತೆ ಯೋಜನೆ ವಿರುದ್ಧ ನಿವಾಸಿಗಳು, ಸಾರಿಗೆ ತಜ್ಞರು ಮತ್ತು ಪರಿಸರವಾದಿಗಳು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಉದ್ದೇಶಿತ ಸುರಂಗ ಮಾರ್ಗವು ಪರಿಸರದ ಹಾನಿಗೆ ಕಾರಣವಾಗ್ತಿದೆ, ಜೊತೆಗೆ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನ ನೀಡಲ್ಲ ಅಂತ ಅಂದಾಜಿಸಿದ್ದಾರೆ. ಹೆಬ್ಬಾಳ ಜಂಕ್ಷನ್ ಮತ್ತು ಮೇಕ್ರಿ ವೃತ್ತದ ನಡುವೆ ಸುರಂಗ ರಸ್ತೆ ನಿರ್ಮಾಣ ಉದ್ದೇಶದಿಂದ ಬೆಂಗಳೂರಿಗೆ ಏನೂ ಉಪಯೋಗ ಆಗೋದಿಲ್ಲ. 1 ಕಿಲೋಮೀಟರ್ಗೆ 500 ಕೋಟಿ ಖರ್ಚು ಆಗಲಿದ್ದಂತೆ ಇಷ್ಟು ದುಬಾರಿಯಾಗಿ ಸುರಂಗ ರಸ್ತೆ ಯಾಕೆ ಅನ್ನೋದು ತಜ್ಞರ ಪ್ರಶ್ನೆ. ಈಗ ಸುಮಾರು ಬೆಂಗಳೂರಿನಲ್ಲಿ 15,000 ಕಿಲೋಮೀಟರ್ ರೋಡ್ ಇದೆ. ಅದೇ ಸಾಲ್ವ್ ಮಾಡೋಕ್ಕಾಗಿಲ್ಲ. ದಿನೇ ಎಷ್ಟು ಆ್ಯಡ್ ಮಾಡಿದ್ರು ಆಗದೇ ಇರೋಂಥದ್ದು ಪರಿಸ್ಥಿತಿ. ಇಲ್ಲ, ಟನಲ್ ರೋಡ್ ಯಾವುದೇ ರೋಡ್ ಮಾಡಿದ್ರು ಈಗ ಇರೋ 15,000 ಕಿಲೋಮೀಟ್ರ್ ಈಸಿ ಆಗಿಲ್ಲ. ಯಾವುದೇ ರೋಡ್ ಮಾಡಿದ್ರು ಕೂಡ ಅಲ್ಲಿ ಈ ವಾಹನಗಳು ಅಲ್ಲೂ ಹೋಗೋಕ್ಕೆ ಶುರು ಆಗುತ್ತೆ. ಅದು ಸೊಲ್ಯೂಷನ್ ಅಲ್ಲ. ಇನ್ನು ಸುರಂಗ ರಸ್ತೆ ನಿರ್ಮಾಣದಿಂದ ಅಂತರ್ಜಲ ಕುಸಿತ ಆಗುತ್ತೆ. ಬೆಂಗಳೂರು ಈಗಾಗಲೇ ನೀರಿನ ಪೂರೈಕೆಯ ಬಿಕ್ಕಟ್ಟಿನಿಂದ ಬಳಲ್ತಾ ಇದೆ. ಇನ್ನು ಎಲ್ಲಾ ಸುರಂಗ ರಸ್ತೆಗಳನ್ನ ನಿರ್ಮಿಸಿದ್ರೆ ಅಂತರ್ಜಲ ಕುಸಿತ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದು ಪರಿಸರವಾದಿಗಳ ವಾದ. ಹೀಗಾಗಿ ನಮಗೆ ಟನಲ್ ರಸ್ತೆ ಯಾಕೆ ಬೇಡ ಅಂತ ಬೆಂಗಳೂರಿಗರು ಕ್ಯಾಂಪೇನ್ ಮೂಲಕ ಸಹಿ ಸಂಗ್ರಹಿಸಿ ಸಿಎಂಗೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಸರ್, ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮಾತ್ರ ಕ್ರೌಡ್ ಇರುತ್ತೆ. ಉಳಿದ ಟೈಮಲ್ಲಿ ನಾರ್ಮಲ್ ಆಗಿ ಫ್ಲೋ ಇರುತ್ತೆ. ಇವತ್ತಿನ ಮೈಂಡ್ ಸೆಟ್ ಇಟ್ಕೊಂಡು ಮಾಡಬೇಡಿ. ನೀವು ಅದೇ ಹೆಬ್ಬಾಳ ಫ್ಲೈಓವರ್ನ ಒಂದು 500 ಇಯರ್ಸ್ ವಿಷನ್ ಇಟ್ಕೊಂಡು ನೀವು ಮಾಡಿದ್ದೆ ಆಗಿದ್ರೆ ಇವತ್ತು ಈ ಪ್ರಾಬ್ಲಮೇ ಬರ್ತಿರ್ಲಿಲ್ವಲ್ಲ. ಹೆಬ್ಬಾಳ ಫ್ಲೈಓವರ್ನ ಏನಾದ್ರೂ ಒಂದು ಅಗಲ ಮಾಡೋ ಒಂದು ವ್ಯವಸ್ಥೆನ ಮಾಡಬೇಕಾಗಿ ನಮ್ಮೆಲ್ಲರ ವಿನಂತಿ. ಒಟ್ಟಾರೆ ಸುರಂಗ ರಸ್ತೆ ಬಗ್ಗೆ ಬೆಂಗಳೂರಿಗರು, ರಸ್ತೆ ಸಾರಿಗೆ ತಜ್ಞರು, ಪರಿಸರವಾದಿಗಳ ಜೊತೆಗೆ ಮತ್ತಷ್ಟು ಚರ್ಚೆ ನಡೆಸಿ ಸಾಧಕ ಬಾಧಕಗಳ ಚರ್ಚೆ ಮಾಡಿ ಮುಂದುವರೆದ್ರೆ ಒಳ್ಳೆಯದು ಅನ್ನೋದು ಪಬ್ಲಿಕ್ಸ್ ಮನವಿ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.